ವಾಟ್ ಎನ್ ಐಡಿಯಾ ಮಮ್. ಸುಮ್ಮನೆ ಇರೋನ್ನ ಬಡ್ದು ರೊಚ್ಗೆ ತೇಳ್ಸೋದಂದ್ರೆ ಇದೇನಾ? ಹೌದು, ನಾನು ಡೈನಮೈಟ್ ಇಟ್ಟಿರೋದು ಜಾನ್ಸಿ ಮನೇಲಿ, ಆದ್ರೆ ಅದ್ರ ಮದ್ದಿರೋದು ಅನಿತಾ ಹತ್ರ. ಅದಕ್ಕೆ ಅಲ್ಲೇ ಬೆಂಕಿ ಹಚ್ಚಿದ್ದೀನಿ. ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಹೇಗಿದ್ರು ಮನೆಯವರೆಲ್ಲ ಒಪ್ಕೊಂಡಾಯ್ತಲ್ಲ ಯಜಮಾನ್ರೆ, ಅದಕ್ಕೆ ನಮ್ಮಿಬ್ರು ಫಸ್ಟ್ ನೈಟ್ಗೆ ರೆಡಿ ಮಾಡ್ತಿದ್ದೀನಿ. ಪ್ಲೀಸ್ ಮೇಡಮ್, ಇದು ತಮಾಷೆ ಮಾಡೋ ಟೈಮ್ ಅಲ್ಲ. ನಿಮಗೆ ಯಾಕೆ ಸಿಚುವೇಶನ್ ಅರ್ಥ ಆಗ್ತಿಲ್ಲ? ಅದೆಲ್ಲ ಆಗಲ್ಲ ಅಂತ ನಿಮಗ್ ಗೊತ್ತು ತಾನೆ? ಇಷ್ಟ ಆಗಿರ್ಬೇಕಾದ್ರೆ ಅದಾಗಲ್ವಾ? ಮುಂದೊಂದಿನ ಹಾಗೆ ಆಗುತ್ತೆ ಯಜಮಾನ್ರೆ, ಆ ನಂಬಿಕೆ ನನಗಿದೆ. ಮೇಡಮ್, ಆಗದ ಕನ್ಸು ನಿದ್ರೆನ ನುಂಗುತ್ತೆ. ಆದ್ರೆ ಭರವಸೆ ಕೊಡುತ್ತೆ, ನಂಬಿಕೆನ ಹುಟ್ಟಾಕತ್ತೆ, ಆಸೆನ ಸ್ಟ್ರಾಂಗ್ ಮಾಡತ್ತೆ. ಮೇಡಮ್, ಈ ಆಸೆ ಅನ್ನೋದು ಬೆಂಕಿಗೆ ಬಿತ್ತಿದ್ ಬಿತ್ತನೆ, ಅದು ಬರೀ ನೋವೇ ಕೊಡೋದು. ನೋವಿನ ನೆರಳು ನಲಿವಿನ ಬೆಳಕ್ ಚೆಲ್ಲುತ್ತೆ, ಶಾಶ್ವತವಾಗಿ ಜೀವಂತ ಪಾಠ ಕಲಿಸುತ್ತೆ. ಯಾಕೆ ಮೇಡಮ್ ಆಗದೆ ಇರೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀರಾ? ಇನ್ 3 ದಿವಸ ಆದ್ಮೇಲೆ ನೋಟಿಸ್ ಬರುತ್ತೆ. ಅದಾದ್ಮೇಲೆ ನೀವು ಹೇಗಿದ್ರು ಮನೆ ಬಿಟ್ಟು ಹೋಗ್ತೀರಾ ಅನ್ನೋ ಒಂದೇ ಕಾರಣಕ್ಕೆ ನಮ್ಮನೆಯವರು ನಿಮ್ ಜೊತೆ ಪ್ರೀತಿಯಿಂದ ನಡ್ಕೋತಿದಾರೆ ಅಷ್ಟೇ. 3 ದಿನಕ್ಕೆ ಒಪ್ಕೊಂಡವ್ರು 100 ದಿನಕ್ಕೆ ಒಪ್ಕೊಳ್ಬೋದಲ್ವಾ? ಅವ್ರು ಒಪ್ಕೊಳ್ಳೋದು ಇಲ್ಲ, ಅಪ್ಕೊಳ್ಳೋದು ಇಲ್ಲ, ಎಲ್ರೂ ಸೇರಿ ನಿಮ್ ಕುತ್ತಿಗೆ ಹಿಡಿದು ಆಚೆ ತೇಳ್ತಾರೆ. ನೀವು ಬದಲಾಗಿರ್ಬೋದು, ಆದ್ರೆ ನಮ್ಮ ಮನೆಯವ್ರು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಮೇಡಮ್, ನೀವು ದಾರಿನ ಬದಲಾಯಿಸಿರ್ಬೋದು, ಆದ್ರೆ ಅವರು ಹಳೆ ದಾರಿಲೇ ಸಿಕ್ಕಾಕೊಂಡಿದ್ದಾರೆ. ಅದ್ಬಿಟ್ಟು ಹೊರಗಡೆ ಬರಕ್ಕೆ ಅವರು ಸಿದ್ಧವಾಗಿಲ್ಲ. ನಾನು ಅಂತ ಇದ್ದ ಈ ಜಾನ್ಸಿನೇ ದಾರಿ ಬದಲಾಯಿಸಿ ಬಂದಿರ್ಬೇಕಾದ್ರೆ ನಾವು ಅಂತ ಇರೋರು ಇವರೆಲ್ಲ ಬದಲಾಗಲ್ವ ಯಜಮಾನ್ರೆ? ನಾನ್ ನಂಬಿಕೆ ಕಳ್ಕೊಂಡಿಲ್ಲ, ಕಳ್ಕೊಳ್ಳೋದು ಇಲ್ಲ. ಕೆಲವೊಂದ್ಸಲ ಮನುಷ್ಯ ಬದಲಾಗಿ ಒಬ್ಬನ ಒಪ್ಕೊಳ್ಳೋದಕ್ಕೆ ನಿಮಿಷ ಗಂಟೆಗಳು ಸಾಕು. ಅಂಥದ್ರಲ್ಲಿ ನತ್ರ 3 ದಿನ ಟೈಮ್ ಇದೆ ಯಜಮಾನ್ರೆ, ಏನ್ ಬೇಕಾದ್ರೂ ಆಗ್ಬೋದಲ್ವಾ? ಮೇಡಮ್, ನಿಮ್ಗೆ ಯಾಕೆ ನನ್ನ ಮಾತು ಅರ್ಥ ಆಗ್ತಿಲ್ಲ? ಅವ್ರ ಮನ್ಸಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ದಿದ್ರೆ ಅವ್ರು ಬದಲಾಗ್ತಾರೆ ಅಂತ ಕಾಯೋದ್ರಲ್ಲಿ ಅರ್ಥ ಇರ್ತಿತ್ತು. ಆದ್ರೆ ಅವ್ರೆಲ್ರು ನಿಮ್ಮನ್ನ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಡಿಸೈಡ್ ಆಗೋಗಿದ್ದಾರೆ. ಹೀಗಿರ್ಬೇಕಾದ್ರೆ ನೀವ್ ಈ ರೀತಿ ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಿರೀಕ್ಷೆಗಳಿಲ್ಲ ಅಂದ್ರೆ ಮನುಷ್ಯ ಬದುಕೋದಕ್ಕೆ ಆಗಲ್ಲ ರಾಘು. ಆದ್ರೆ ನಿರೀಕ್ಷೆಗಳು ಭರವಸೆನ ಹುಟ್ಟಾಕ್ಬೇಕೆ ಹೊರತು ನಿರಾಸೆ ನೋವುಗಳನ್ನಲ್ಲ. ತಾತನ್ ಮನ್ಸಲ್ಲಿ ಆಗದೆ ಇರೋದ್ರ ಬಗ್ಗೆ ಆಸೆ ಆಕಾಂಕ್ಷೆ ಹೋದ್ರಿಂದ ಸತ್ಯ ಹೊರಗಡೆ ಬಂದ್ಮೇಲೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಮೇಡಮ್? ಸತ್ಯ ನೋವು ಕೊಡ್ಬೋದು, ಆದ್ರೆ ನನ್ ಒಳ್ಳೆ ಜೀವನ ಅವ್ರಿಗೆ ಖುಷಿ ಕೊಡುತ್ತೆ, ಅವ್ರ ಆಯಸ್ಸು ಮತ್ತೆ ಆನಂದನ ಹೆಚ್ಚು ಮಾಡುತ್ತಲ್ವಾ? ಅದಕ್ಕೆ ಅವ್ರ ಸಂತೋಷವಾಗಿರೋದ್ರ ಬಗ್ಗೆ ನಾನು ಯೋಚನೆ ಮಾಡ್ಬೇಕು ತಾನೇ? ಮೇಡಮ್, ಹಠ ಒಳ್ಳೇದಲ್ಲ. ನಿಮ್ಗೆ ಕಷ್ಟ ಎಲ್ಲ ಯಾಕೆ ಬೇಕು? ನೀವು ತುಂಬಾ ಶ್ರೀಮಂತರು ಮೇಡಮ್, ನೀವು ಅನ್ಕೊಂಡಾಗ ಬದುಕ್ಬೋದು. ನೀವು ಕಷ್ಟಪಡೋದಲ್ಲದೆ ತಾತನ ಮನ್ಸಿಗೆ ಯಾಕೆ ನೋವು ಕೊಡ್ತೀರಾ? ನೋಡಿ ಮೇಡಮ್, ಅವ್ರಿಗೆ ಇರೋ ಸತ್ಯನ ಅರ್ಥ ಮಾಡಿಸಿ. ನೀವು ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರ ಜೊತೆಲೆ ಖುಷಿಯಾಗಿ ಇದ್ಬಿಡಿ. ನನ್ ಖುಷಿ ಇರೋದು ನಿನ್ ಜೊತೆ ರಾಘು. ಯಾಕೆ ಮೇಡಮ್ ನೀವು ನನ್ನ ಮಾತನ್ನ ಅರ್ಥ ಮಾಡ್ಕೋತಿಲ್ಲ? ರಾಯ್ ಬಂದೋದಾಗಿಂದ ತಾತನ ಜೀವಕ್ಕೆ ನಿಮ್ ಜೀವನಕ್ಕೆ ಏನಾಗುತ್ತೆ ಅಂತ ನನ್ಗೆ ಎದೆ ಒಂದೇ ಸಮ ಬಡ್ಕೊಂತಾ ಇದೆ. ನನಗಿಷ್ಟು ಸಾಕು ರಾಘು. ಇಲ್ಲಿವರೆಗೂ ನಾನ್ ಮಾತ್ರ ನೀನ ಸಂಪೂರ್ಣವಾಗಿ ಒಪ್ಕೊಂಡಿದೀನಿ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ನನ್ನ ಇಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೆ ಈಗ ಗೊತ್ತಾಯ್ತು. ನಿನ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲದೆ ಇರ್ಬೇಕಾದ್ರೆ ನಿನ್ನ ಪಡ್ಕೊಳ್ಳೋ ಹಠಕ್ ನಿಂತೋಳ್ ನಾನು. ಈಗ ನಾನು ನಿನ್ನ ಬಿಟ್ಕೊಟ್ಬಿಡ್ತೀನ? ನಿನ್ನಲ್ಲಿರೋ ಇಷ್ಟು ಫೀಲಿಂಗ್ ಸಾಕು ರಾಘು, ನನ್ ತಾಳಿನ ಉಳಿಸ್ಕೊಂಡು ನಮ್ ಸಂಬಂಧನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ. ಯಾರು ಏನೇ ಮಾಡಿದ್ರು ನಮ್ ಸಂಬಂಧದ ಕೊಂಡಿನ ಅಷ್ಟು ಸುಲಭವಾಗಿ ಕಳ್ಸೋದಕ್ಕಾಗಲ್ಲ. ಅದನ್ನ ನಾನು ಬಿಡೋದು ಇಲ್ಲ. ಚಂದ್ರಹಾಸ ವಿಷ್ಣುವಿನ ಭಕ್ತ. ಅವನನ್ನು ಕೊಲ್ಲಲು ದುಷ್ಟಬುದ್ಧಿ ಎನ್ನುವ ಮಂತ್ರಿ ಸಂಚನ್ನೂ ರೂಪಿಸುತ್ತಾನೆ. ಆದರೆ ಆ ಸಂಚಿನಲ್ಲಿ ಅವನೇ ಸಿಲುಕಿ ಸಾವನ್ನಪ್ಪುತ್ತಾನೆ. ಪ್ರಣವ್, ಇದು ಸಾರಾಂಶ ಏನ್ ಗೊತ್ತಾ? ನಾವು ಏನೇ ಯೋಜನೆ ಹಾಕಿದ್ರು ದೈವೇಚ್ಛೆ ಬೇರೆನೆ ಇರುತ್ತೆ. ಮನುಷ್ಯನ ಯೋಚನೆ ವಿಫಲ ಆಗುತ್ತೆ. ನೀವು ನನಗಿದನ್ನ ಏನಕ್ಕೆ ಹೇಳ್ತಿದ್ದೀರ ಅಂತ ನನಗೆ ಗೊತ್ತು. ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಮಹಮ್, ಎಲ್ಗೆ ಹೋಗಿದ್ದೆ ಇಷ್ಟೊತ್ತು? ನಾನು ಮೀಟ್ ಮಾಡ್ಬೇಕಿತ್ತು, ಹೊರಗಡೆ ಹೋಗಿದ್ದೆ. ಜಸ್ಟ್ ಮನೆಗ್ ಬಂದು ಫ್ರೆಶ್ ಅಪ್ ಆಗಿ ಬರ್ತಿದೀನಿ. ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ? ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಅಟ್ಲೀಸ್ಟ್ ಸ್ವಿಚ್ ಆನ್ ಅಲ್ಲಿ ಇಟ್ಕೋಬೇಕು ತಾನೆ? ಮೊಬೈಲ್ ಬ್ಯಾಟ್ರಿ ಲೋ ಆಗಿತ್ತು. ಏನಾಯ್ತು ಇವಾಗ? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ನಾವ್ ಏನ್ ಅನ್ಕೊಂಡಿದ್ವೋ ಅದು ಯಾವ್ದೂ ಆಗ್ತಾ ಇಲ್ಲ. ಐ ಥಿಂಕ್ ಆ ರಾಘವೇಂದ್ರ ಯಾರಿಂದಲೂ ದೂರ ಮಾಡಕ್ ಸಾಧ್ಯ ಇಲ್ಲ ಅನ್ಸುತ್ತೆ. ವಾಟ್? ಏನ್ ಮಾತಾಡ್ತಾ ಇದೀಯಾ?
ಹೌದು ಮಾಮ್, ನಿಜಾನೇ ಹೇಳ್ತಾ ಇದೀನಿ ಮಾಮ್. ಅವ್ರಿಬ್ರು ದೂರ ಮಾಡೋದ್ ಕಷ್ಟ. ಇದೇ ಮಾತನ್ನೇ ಅಲ್ವಾ ನಾನು ಮೊದಲಿಂದನೂ ಹೇಳ್ತಾ ಇರೋದು. ಜಸ್ಟ್ ಶಟ್ ಅಪ್ ನಾಗಾರ್ಜುನ್. ಪ್ರಣವ್, ಆಲ್ರೆಡಿ ಡಿವೋರ್ಸ್ ಪೇಪರ್ಗೆ ರಾಘವೇಂದ್ರ ಸೈನ್ ಮಾಡಿದಾನಲ್ಲ, ಮತ್ತ್ಯಾಕೆ ಈ ತರ ಮಾತಾಡ್ತಾ ಇದ್ಯಾ? ಮಾಮ್, ಆ ಪೇಪರ್ಸ್ ನ ಚಾನ್ಸಿ ಆಲ್ರೆಡಿ ಸುಟ್ಟಾಕಿದಾಳೆ. ವಾಟ್? ಏನ್ ಹೇಳ್ತಿದ್ಯಾ ಪ್ರಣವ್? ಹೌದು ಮಾಮ್, ಆ ಲಾಯರ್ಗೆ ನಾನು ಫೋನ್ ಮಾಡಿದ್ದೆ, ಅವರೇ ಎಲ್ಲ ವಿಚಾರ ಹೇಳಿದ್ರು. ಈಗಲಾದ್ರೂ ಅರ್ಥ ಮಾಡ್ಕೊಂಡು ಈ ವ್ಯರ್ಥ ಪ್ರಯತ್ನಗಳನ್ನು ಇಲ್ಲಿಗೆ ಬಿಟ್ಬಿಡಿ. ಯಾಕೆಂದ್ರೆ ಇದುವರೆಗೂ ನೀನ್ ಅನ್ಕೊಂಡ ಯಾವ್ದು ಆಗಿಲ್ಲ ಅಲ್ವಾ ತುಳಸಿ? ಆ ಜಾನ್ಸಿ ಈಗಿನ ಜನರೇಷನ್ ಹುಡುಗಿ, ಯಾರಿಗೆ ಎಲ್ಲಿ ಹೇಗೆ ಏಟ್ ಕೊಡ್ಬೇಕು ಅನ್ನೋದು ಅವಳು ಚೆನ್ನಾಗಿ ಗೊತ್ತು. ನಿನಗೆ ಎಷ್ಟು ಉಗಿಸ್ಕೊಂಡ್ರು ನಾಚಿಕೆ ಇಲ್ವಾ ನಾಗಾರ್ಜುನ್? ಯಾಕೆ ನನ್ನ ಹತ್ರ ಬಯಸ್ಕೊಳ್ಳೋದಕ್ಕೆ ಆಸೆ ಪಡ್ತೀಯಾ? ಏನು ಮಾಡಕ್ಕಾಗಲ್ಲ ತುಳಸಿ. ಒಳ್ಳೆ ಮಾತು ಒಳ್ಳೆ ವಿಷಯ ಯಾವತ್ತು ಹಿತವಾಗಿ ಇರೋದೇ ಇಲ್ಲ. ಆದ್ರೆ ಇವತ್ತಲ್ಲ ನಾಳೆ ಹಿತವಾಗ್ಬೋದು ಅನ್ನೋ ಒಂದು ಚಿಕ್ಕ ಆಸೆ ಇದೆ ನೋಡು, ಅದು ನನ್ನ ಹತ್ರ ಈ ರೀತಿ ಮಾತಾಡಿಸ್ತಾ ಇದೆ. ನೋಡು, ಮಾಮ್, ನಿನ್ ಡ್ಯಾಡ್ ಜೊತೆ ಜಗಳ ಆಡೋದನ್ನ ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡು. ಡೋಂಟ್ ವರಿ ಪ್ರಣವ್, ಎಲ್ಲಿ ಬಾಂಬ್ ಹಾಕಿದ್ರೆ ಎಲ್ಲಿ ಸಿಡಿಯುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಹುಷಾರು ತುಳಸಿ, ಆ ಬಾಂಬು ಮಿಸ್ಪ್ಲೇಸ್ ಸಿಡಿಬಹುದು ಅಥವಾ ಸಿಡಿದೇ ಹೋಗ್ಬೋದು. ಹುಷಾರು. ಐ ಸೆಡ್ ಜಸ್ಟ್ ಶಟ್ ಅಪ್. ನಾನು ಹಾಕ್ತಾ ಇರೋದು ಈ ದೀಪಾವಳಿಲೆಲ್ಲ ಹೊಡಿತಾರಲ್ಲ ಆ ಲಕ್ಷ್ಮಿ ಪಟಾಕಿ ಅಂತ ಅನ್ಕೊಂಡಿದ್ಯಾ? ಆಟಮ್ ಬಾಂಬ್, ಅದು ಎಲ್ಲಿ ಸಿಡಿಬೇಕೋ ಅಲ್ಲೇ ಸಿಡಿಯುತ್ತೆ. ಹಾಗಾದ್ರೆ ಏನ್ ಮಾಡ್ತೀಯ ಮಾಮ್? ಜಸ್ಟ್ ವೇಟ್ ಅಂಡ್ ವಾಚ್. ವಾಟ್ ಏನ್ ಐಡಿಯಾ ಮಾಮ್. ಸುಮ್ನೆ ಇರೋನ್ನ ಬಡ್ದು ರೊಚ್ಗೆ ತೆಳ್ಸೋದಂದ್ರೆ ಇದೇನಾ? ಪ್ರಣವ್, ನಾನು ಡೈನಮೈಟ್ ಇಟ್ಟಿರೋದು ಜಾನ್ಸಿ ಮನೇಲಿ, ಆದ್ರೆ ಅದ್ರ ಮದ್ದಿರೋದು ಅನಿತಾ ಹತ್ರ. ಅದಕ್ಕೆ ಅಲ್ಲೇ ಬೆಂಕಿ ಹಚ್ಚಿದ್ದೀನಿ. ನೀನ್ ಬರೀ ಬೆಂಕಿ ಹಚ್ಚಿಲ್ಲ ಮಾಮ್, ಬೆಂಕಿಗೆ ಎಲ್ರು ತುಪ್ಪ ಸುರಿದ್ರೆ ನಿನ್ ಪೆಟ್ರೋಲೇ ಸುರಿದಿದ್ಯಾ. ಇವಾಗ ಅದಿನ್ನೂ ಉರಿಯಕ್ ಸ್ಟಾರ್ಟ್ ಮಾಡುತ್ತೆ. ನೀನ್ ಸೂಪರ್ ಮಾಮ್, ಎಕ್ಸ್ಟ್ರಾರ್ಡಿನರಿ. ಅವಳ ಪಾಡ್ಗ್ ಸುಮ್ನಿದ್ದೊಳಗ್ ನೀನೇ ಫೋನ್ ಮಾಡಿ ಚಾಲೆಂಜ್ ಮಾಡಿ ಜ್ವಾಲಾಮುಖಿ ತರ ಉರಿಯೋಂಗ್ ಮಾಡಿದ್ಯಾ. ಹೀಗೆ ನೋಡ್ತಾ ನಾನ್ ಸುರ್ದಿರೋ ಪೆಟ್ರೋಲ್ಗೆ ಬೆಂಕಿ ದಗದಗ ಅಂತ ಹತ್ಕೊಂಡು ಆ ಜಾನ್ಸಿ ರಾಘವೇಂದ್ರ ಸಂಸಾರನ ಸುಟ್ಟು ಬೂದಿ ಮಾಡುತ್ತೆ. ತುಳಸಿ, ನೀನ್ ಹೇಳಿದಾಗೆ ಸಂಬಂಧಗಳು ಸುಟ್ಟು ಬೂದಿ ಆದ್ರೆ ಪರವಾಗಿಲ್ಲ. ಆದ್ರೆ ಆ ಜಾನ್ಸಿ ಬುದ್ಧಿವಂತಿಗೆ ಸಿಕ್ಕಿ ಜ್ವಾಲಾಮುಖಿ ತಣ್ಣಗಾಗ್ಬಿಟ್ರೆ ಅವೇನ್ ಮಾಡ್ತೀಯಾ? ಜಾನ್ಸಿಗಿರೋ ಬುದ್ಧಿವಂತಿಕೆಗೆ ಅವಳು ಜ್ವಾಲಾಮುಖಿಗೆ ಒಂದು ಕಿಡಿ ತಣ್ಣಗ್ ಮಾಡ್ಬೋದಷ್ಟೇ, ಆದ್ರೆ ಈ ಜ್ವಾಲಾಮುಖಿನಲ್ಲ. ಈ ಜ್ವಾಲಾಮುಖಿನ ಎಷ್ಟು ತಣ್ಣಗ್ ಮಾಡಕ್ ಬಂದ್ರು ಅಷ್ಟೇ ಧಗಧಗ ಅಂತ ಹತ್ತು ಉರಿಯುತ್ತೆ. ಯು ಆರ್ ರೈಟ್ ಮಾಮ್. ಐ ಥಿಂಕ್ ಈ ಆಟಮ್ ಬಾಂಬ್ ಅಂತೂ ಡೆಫಿನೆಟ್ಲಿ ಫೇಲ್ಯೂರ್ ಆಗ್ದಿರಾ ಬ್ಲಾಸ್ಟ್ ಆಗೇ ಆಗುತ್ತೆ. ಬಾಂಬ್ ನ ಬ್ಲಾಸ್ಟ್ ಆಗೋ ತರ ರೆಡಿ ಮಾಡಿರೋದು ಯಾರು? ನಾನು ಪ್ರಣವ್. ಬ್ಲಾಸ್ಟ್ ಆಗ್ಲೇಬೇಕು. ಅದಕ್ಕೆ ಬಾಂಬಲ್ಲಿ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಟೆಕ್ನಿಕಲ್ ಎರರ್ ಇಲ್ಲದೆ ಇದ್ರೆ ಸಾಕು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಆ ಬಾಂಬ್ ಇಲ್ಲೇ ಬ್ಲಾಸ್ಟ್ ಆಗದೆ ಇದ್ರೆ ಅದಿನ್ನೂ ತುಂಬಾ ಒಳ್ಳೇದು. ಮೇಡಮ್, ಏನ್ ಆಟ ಆಡ್ತಿದ್ದೀರಾ? ಇಲ್ಲ ಯಜಮಾನ್ರೆ, ಮ್ಯಾಗ್ಝಿನ್ ಓದ್ತಿದ್ದೀನಿ. ತಮಾಷೆ ಮಾಡಬೇಡಿ ಮೇಡಮ್. ಆ ಟಿವಿ ಅವ್ರನ್ನ ಕರ್ಸಿರೋದು ನೀವೇ ತಾನೆ? ಯಾವ ಟಿವಿ? ನನಗ್ ಗೊತ್ತಿಲ್ಲ ಯಜಮಾನ್ರೆ. ಸುಳ್ಳು ಹೇಳ್ಬೇಡಿ ಮೇಡಮ್, ಅವ್ರನ್ನ ನೀವೇ ಕರ್ಸಿರೋದು. ಇಲ್ಲ ರಾಘು, ಹೇಳ್ತಿಲ್ವಾ? ಅವ್ರು ಯಾರಂತಾನೆ ನನಗ್ ಗೊತ್ತಿಲ್ಲ, ನಾನ್ ಯಾಕೆ ಕರೆಸ್ಲಿ? ಮತ್ತೆ ಸುಳ್ಳು. ಅವ್ರು ನಿಮ್ ಫ್ರೆಂಡ್ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ದಿದ್ರು ನಾನೇ ನೋಡಿದ್ದೀನಿ. ಅದು ಅದು ಮೇಡಮ್, ಇದೇ ನೋಡಿ ಸುಳ್ಳಿಗಿರೋ ವೀಕ್ನೆಸ್. ಸತ್ಯ ಇದೆ ನೋಡಿ, ಮೌನದಲ್ಲೂ ಕೂಡ ಶಬ್ದ ಮಾಡುತ್ತೆ. ಅದೇ ಸುಳ್ಳು ಶಬ್ದದಲ್ಲೂ ಕೂಡ ಸೈಲೆಂಟ್ ಆಗಿರುತ್ತೆ. ಹೇಳಿ ಮೇಡಮ್, ಅವ್ರು ನಿಮ್ ಫ್ರೆಂಡ್ ತಾನೆ? ಹ್ಞೂ ರಾಘು, ಅವ್ನು ನನ್ನ ಫ್ರೆಂಡೇ. ಆದ್ರೆ ಇವತ್ ಮಾತ್ರ ನಾನು ಒಳ್ಳೆ ಕರ್ಸಿಲ್ಲ, ಪ್ರಾಮಿಸ್. ಮತ್ತೆ ಅವ್ರಾಗೆ ಹೇಗ್ ಬರ್ತಾರೆ? ಇವತ್ ನಾನ್ ನೀರ್ ತಗೊಂಡ್ ಬರ್ಬೇಕಾದ್ರೆ ರೋಡಲ್ಲಿ ಅವಳು ಅಕಸ್ಮಾತ್ ಆಗಿ ಸಿಕ್ಕಿದ್ದು. ಮಾತಾಡ್ತಾ ಮಾತಾಡ್ತಾ ನನ್ ಪ್ರಾಬ್ಲಮ್ನೆಲ್ಲ ಹೇಳ್ಕೊಂಡೆ. ಆಗ ಅವಳು ನಾನು ಅದನ್ನ ಸರಿ ಮಾಡ್ತೀನಿ ಅಂತ ಹೇಳಿದ್ಲು. ಸರಿ ಮಾಡ್ತಾರಂತ? ಅವ್ರೇನ್ ಮಾಡ್ತಾರಂತೆ ಮೇಡಮ್? ಅದೆಲ್ಲ ನಂಗೆ ಗೊತ್ತಿಲ್ಲ ರಾಘು, ನಾವಿಬ್ಬರ ಜೀವನನ ಸರಿ ಮಾಡ್ತೀನಿ ಅಂದ್ರು, ಅದಕ್ಕೆ ನಾನು ಒಪ್ಕೊಂಡೆ. ಸರಿ ಮಾಡಿದ್ರೆ ಓಕೆ. ಐ ಮೀನ್ ಅವ್ರ ಪ್ರಯತ್ನ ಏನೋ ಮಾಡಿದಾರೆ, ಓಕೆ. ಆದ್ರೆ ಈ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ?
ಮೊದ್ಲೇ ನಮ್ಮ ಮನೆಯವ್ರಿಗೆ ನಿಮ್ ಮೇಲೆ ಕುತ್ತಿಗೆವರೆಗೂ ಕೋಪ ಇದೆ, ಅದ್ರ ಜೊತೆ ಇದು ಸೇರ್ಕೊಂಡ್ರೆ ಮುಗೀತು ಕತೆ. ಹಾಗೆಲ್ಲ ಏನೂ ಆಗಲ್ಲ. ಆಗಕ್ಕೆ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ? ನನ್ ಫ್ರೆಂಡು ನಾವಿಬ್ರು ರಿಲೇಶನ್ಶಿಪ್ ನ ಸರಿ ಮಾಡ್ತೀನಿ ಅಂತ ಹೇಳಿದಾಳೆ. ಅಂದ್ಮೇಲೆ ಅವ್ಳು ಹೇಳಿದ್ನ ಕೇಳೋಣ ಬಿಡು. ಅದ್ ಸರಿ, ಮುಂದೆ ಏನ್ ಮಾಡ್ತಾರಂತೆ? ಅದೆಲ್ಲ ನನಗ್ ಗೊತ್ತಿಲ್ಲ. ಆದ್ರೆ ಅವ್ಳು ಹೇಳಿದ್ದನ್ನ ಮಿಸ್ ಮಾಡ್ದೆ ಮಾಡೋದಷ್ಟೇ ನನ್ ಕೆಲ್ಸ. ಇವ್ರು ಯಾಕೆ ಹಿಂಗ್ ನಾಚ್ಕೊಂಡೋದ್ರು? ಇವ್ರು ಏನ್ ಮಾಡ್ತಾರೋ ಅದ್ ಎಲ್ಲಿಗೆ ಹೋಗುತ್ತೋ ಒಂದು ಅರ್ಥ ಆಗ್ತಿಲ್ಲ. ದೊಡ್ಡಪ್ಪ, ಅವ್ರು ಯಾರೋ ಬಂದ್ ಕೇಳಿದ್ರಂತ ನೀವ್ ಒಪ್ಕೊಂಡ್ಬಿಡದ? ಇಂಥ ಸಿಟಿಯಲ್ಲಿ ನಮ್ಮ ಮನೆನ ಗುರುತಿಸಿ ನಿಮ್ಮ ಮನೇಲಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತ ಟಿವಿಯವರೇ ಮನೆ ಬಾಗಿಲು ಬಂದಿರಬೇಕಾದ್ರೆ ಒಪ್ಕೊಳ್ಳದೆ ಹೇಗಮ್ಮ ಇರೋದು? ಅದು ಅಲ್ಲದೆ ಎಷ್ಟು ಜನಕ್ಕೆ ಈ ರೀತಿ ಟಿವಿಯಲ್ಲಿ ಬರೋದಕ್ಕೆ ಅವಕಾಶ ಸಿಗುತ್ತೆ ಹೇಳು? ಅದೆಲ್ಲ ಓಕೆ ದೊಡ್ಡಪ್ಪ, ಆದ್ರೆ ಅದಕ್ಕೋಸ್ಕರ ನಾವ್ ಅವಳ ಜೊತೆ ಚೆನ್ನಾಗಿದೀವಿ, ಅವ್ಳು ನಮ್ಮ ಮನೆಗ್ ತುಂಬಾ ಅನ್ಯೋನ್ಯವಾಗಿ ಹೊಂದ್ಕೊಂಡು ಹೋಗ್ತಿದ್ದಾಳೆ ಅಂತ ಹೇಳಕ್ಕಾಗುತ್ತಾ? ಅದರಿಂದ ನಾವು ಕಳ್ಕೊಳ್ಳೋದಾದ್ರೂ ಏನು ಹೇಳು? ಏನ್ ಬಾವ ಹೀಗ್ ಮಾತಾಡ್ತಾ ಇದ್ದೀರಾ? ಹಾಗಂತೇಳಿ ಅವಳ ಜೊತೆ ಖುಷಿ ಖುಷಿಯಾಗಿದ್ದು ಅವಳನ್ನ ಹೊಗಳೋಕ್ಕಾಗತ್ತಾ? ಮನಸ್ಪೂರ್ವಕವಾಗಿ ಹೊಗಳಬೇಕು ಅಂತ ಯಾರಮ್ಮ ಹೇಳಿದ್ರು? ಇದೆಲ್ಲ ಜಸ್ಟ್ ನಾಟಕ ಅಷ್ಟೇ. ಇವಾಗ ಅವಳ ನಮ್ಮ ಮಧ್ಯೆ ಆಗಿರೋ ಮಾತುಕತೆ ನಿನ್ಗೂ ಗೊತ್ತು ತಾನೆ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಬಾವ? ಸಂಬಂಧ ಇದೆ ಕಣಮ್ಮ. ಈಗ ಹೇಗಿದ್ರು ನೋಟಿಸ್ ಬರೋವರೆಗೂ ಅವಳ ಜೊತೆ ನಾವು ಅನ್ಯೋನ್ಯವಾಗಿರ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಅವಳು ನೋಟಿಸ್ ಬಂದ ಮೇಲೆ ಅದನ್ನು ತಗೊಂಡು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ನಮಗೂ ಮಾತು ಕೊಟ್ಟಿದ್ದಾಳೆ. ಆ ಮಾತಿನ ಪ್ರಕಾರ ಈಗಾಗಲೇ ಒಂದು ದಿವಸ ಕಳೆದು ಹೋಗಿದೆ. ಇವತ್ತೊಂದು ದಿವಸ ಕಳೆದ್ರೆ ನಾಳೆ ನೋಟಿಸ್ ಬರುತ್ತೆ, ಅದನ್ನು ತಗೊಂಡು ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ ಅಷ್ಟೇ. ಇದೆಲ್ಲ ಸರಿ ದೊಡ್ಡಪ್ಪ, ಅದ್ರ ಮಧ್ಯೆ ಇದೆಲ್ಲ ಬೇಕಿತ್ತಾ ನಮ್ಗೆ? ಬೇಕು ಕಣಮ್ಮ. ಈಗ ಹೇಗಿದ್ರು ಅವಳ ಮುಂದೆ ನಾವು ಡ್ರಾಮಾ ಮಾಡ್ತಾ ಇದ್ದೀವಿ, ಅದೇ ಡ್ರಾಮಾನ ಕ್ಯಾಮ್ರಾ ಮುಂದೆ ಮಾಡಿದ್ರೆ ಆಯ್ತು. ಅದರಿಂದ ನಮಗೆ ತುಂಬಾ ಲಾಭ ಇದೆ ಗೊತ್ತಾ? ದೊಡ್ಡಪ್ಪ, ಇದ್ರಲ್ಲಿ ಲಾಭ ಏನಿದೆ? ಅಯ್ಯೋ ದಡ್ಡಿ, ಈ ಪ್ರೋಗ್ರಾಮ್ ನಾವು ಒಪ್ಕೊಂಡಿರೋದ್ರಿಂದ ಮೊದಲನೇದಾಗಿ ನಾವೆಲ್ಲರೂ ಟಿವಿಯಲ್ಲಿ ಬರ್ತೀವಾ, ಎರಡನೇದಾಗಿ ಎಲ್ಲರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರು ಅಂತ ಹೆಸರು ತಗೊಳ್ತೀವಿ. ಮಾತಿನ ಅರ್ಥ ಹಾಗಾದ್ರೆ ನಾವ್ ಕೆಟ್ಟವ್ರಾ? ಖಂಡಿತ ಇಲ್ಲಮ್ಮ, ನಮ್ದು ಅದ್ಭುತವಾದ ಫ್ಯಾಮಿಲಿ. ಇನ್ನು ನಾವೆಲ್ಲರೂ ಒಳ್ಳೆಯವರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗ ವಿಷಯಕ್ಕೆ ಬರ್ತೀನಿ ಕೇಳಿ. ಕೊನೆಯದಾಗಿ ಹೇಳಿದಾಗೆ ಅವಳು ಈ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಾವೆಲ್ಲರೂ ಅವಳನ್ನ ಚೆನ್ನಾಗಿ ನೋಡ್ಕೊಂಡು ಅನ್ನೋ ನೆನಪನ್ನ ಕಟ್ಕೊಟ್ಟಾಗ ಆಗುತ್ತೆ. ಆಯ್ತು, ನೀ ಹೇಳ್ದಾಗೆ ನಾವ್ ಈ ಪ್ರೋಗ್ರಾಮ್ ಒಪ್ಕೊಂಡಿಲ್ಲ, ಆಗ ಜಾನ್ಸಿ ಸುಮ್ನೆ ಬಿಡ್ತಿದ್ಲಾ? ಅವಳೇನ್ ಮಾಡಕ್ ಆಗ್ತಿತ್ತು? ಟಿವಿಯವ್ರ ಮುಂದೆನೆ ನಮ್ಮ ಜನ ಹಾಲಾಡಿರೋಳು, ಅವಳ ಪರವಾಗಿ ಸಿಂಪತಿ ಗಿಟ್ಟಿಸ್ಕೊಂಡಿರೋಳು. ಒಂದು ತಿಳ್ಕೊ, ನಮ್ಮ ದೇಶದಲ್ಲಿ ಈ ಸಿಂಪತಿ ವರ್ಕೌಟ್ ಆಗೋ ತರ ಬೇರೆ ಯಾವುದು ವರ್ಕೌಟ್ ಆಗಲ್ಲ. ಈ ಸಿಂಪತಿಯಿಂದ ಎಷ್ಟೋ ಜನ ನಮ್ಮ ದೇಶ ರಾಜ್ಯ ಎಲ್ಲವನ್ನ ಆಳ್ವಿಕೆ ಮಾಡಿಬಿಟ್ಟಿದ್ದಾರೆ. ಸಿಂಪತಿಗೆ ಅಷ್ಟು ಪವರ್ ಇದೆ. ಒಂದು ವೇಳೆ ಈ ಪ್ರೋಗ್ರಾಮ್ ಒಪ್ಪಿಗೆ ಕೊಡದೆ ಹೋಗಿದ್ರೆ ಟಿವಿಯವ್ರ ಮುಂದೆ ಜನಗಳ ಮುಂದೆ ನಾವೆಲ್ಲ ಕೆಟ್ಟವರು ಅನ್ನೋ ತರ ಆಗೋಗಿರೋದು. ಅದಕ್ಕೆ ನಾನು ಆಳವಾಗಿ ಯೋಚನೆ ಮಾಡಿ ಈ ಪ್ರೋಗ್ರಾಮ್ಗೆ ಒಪ್ಪಿಗೆ ಕೊಟ್ಟಿರೋದು. ಆದ್ರೂ ಅವಳ ಜೊತೆ ಚೆನ್ನಾಗಿದೀವಿ ಅಂತ ಹೇಳ್ಕೊಬೇಕಂದ್ರೆ ಎಲ್ಲ ಉರಿಯುತ್ತೆ. ಹೇಳಿದ್ನಲ್ಲಮ್ಮ, ಇದೆಲ್ಲ ನಾಟಕ ಅಂತ. ಇದರಿಂದ ನಮಗೆ ಲಾಭ. ಯಾವ್ದಾದ್ರು ಪರಿಸ್ಥಿತಿಯಿಂದ ನಮಗೆ ಯೂಸ್ ಆಗುತ್ತೆ ಅನ್ನೋದಾದ್ರೆ ಆ ಪರಿಸ್ಥಿತಿನ ನಾವು ಯೂಸ್ ಮಾಡ್ಕೋಬೇಕು. ಸರಿ, ಆದ್ರೆ ಇದ್ರಿಂದ ಬೇರೆ ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಆದ್ರೆ ಏನ್ ಮಾಡೋದು? ಹಾಗೆ ಕ್ರಿಯೇಟ್ ಆಗಕ್ಕೆ ನಾನೆಲ್ಲಮ್ಮ ಅವಕಾಶ ಕೊಡ್ತೀನಿ. ನಿನಗೆ ಗೊತ್ತಿಲ್ವಾ ನಾನು ತುಂಬಾ ಸ್ಟ್ರಿಕ್ಟ್ ಅಂತೇಳಿ? ಟಿವಿಯವರು ಅವ್ರ ಪಾಡಿಗೆ ಅವ್ರು ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತಾರೆ. ನಾಳೆ ನೋಟಿಸ್ ಬಂದ್ಮೇಲೆ ಅದನ್ನ ತಗೊಂಡು ಇವಳು ಮನೆ ಬಿಟ್ಟು ಹೋಗ್ತಾಳೆ ಅಷ್ಟೇ. ಅದಕ್ಕೆ ಅವಳ ಮುಂದೆ ಡ್ರಾಮಾ ಮಾಡ್ಬಿಡೋಣ, ಒಪ್ಕೋ.